ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರಿಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ ಎನ್ಡಿಎಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, ಆರ್ಜೆಡಿ 28, ಎಲ್ಜೆಪಿ 14, ಕಾಂಗ್ರೆಸ್ 9 ಅಂಡ್ ಉಳಿದ ಸಿಪಿಐ 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, ಆರ್ಜೆಡಿ, ಬಿಜೆಪಿ, ಮತ್ತೊಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೆಡಿಯು. ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ. ಇನ್ನ ತೇಜಸ್ವಿ ಯಾದವ್ ಆರ್ಜೆಡಿ 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ ಎನ್ಡಿಎ 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ. ಜೆಡಿಯು ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ ಎನ್ಡಿಎ ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೆಡಿಯು ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು ಎನ್ಡಿಎ ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬಾ ಟೆನ್ಷನ್ ಇದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾ ಪಲ್ಟಾ ಹರಿಯಾಣ ತರ ಆಗ್ಬಿಟ್ರೆ, ಮಹಾರಾಷ್ಟ್ರ ತರ ಆಗ್ಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದ್ರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ತರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗಬಹುದು.
ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ, ಜನರ ನಿರ್ಧಾರದಿಂದ ಅಂತ. ನೀವು ಎಕ್ಸ್ಟೆನ್ಸಿವ್ ಆಗಿ ಬಿಹಾರವನ್ನ ತಿರುಗಾಡಿದಂಥವ್ರು, ಅಲ್ಲಿನ ಹಳ್ಳಿಗಳಿಗೆ ವಿಸಿಟ್ ಮಾಡಿದಂಥವ್ರು. ಸೊ ಅಲ್ಲಿನ ಜನ ಬಹಳ ಎಚ್ಚರಿಕೆಯಿಂದ ಕೈಗೊಂಡಿರುವಂತಹ ನಿರ್ಧಾರ ಇದು ಅಂತ ಹೇಳ್ತೀರೋ, ಅಥವಾ ಕಾಂಗ್ರೆಸ್ ಮತ್ತೆ ಇತರರು ಆರೋಪ ಮಾಡುವ ಹಾಗೆ ಜಸ್ಟ್ ವೋಟ್ ಚೋರಿ ಮತ್ತೊಂದು ಅದರ ಪರಿಣಾಮ ಇರ್ಬೋದು ಇದು ಅಂತಿರೋ, ಒಂಥರ ಫಾಲ್ಸ್ ರಿಸಲ್ಟ್ ಇದು ಅಂತ ಅನ್ಸುತ್ತಾ, ಅಥವಾ ಇಲ್ಲ ಇದು ನಿಜವಾದಂತ ಒಂದು ಈ ತರ ಒಂದು ವೇವ್ ಇತ್ತು ಮೊದಲು ಅಂತ ಅನ್ಸುತ್ತಾ? ಫಸ್ಟ್ ಹೇಳ್ಬಿಡ್ತಾರೆ, ವೋಟ್ ಚೋರಿ ಬಗ್ಗೆ ಎಷ್ಟು ರಾಹುಲ್ ಗಾಂಧಿ ಮತ್ತೆ ಅವರ ಬೆಂಬಲಿಗರು ಸದ್ದು ಮಾಡಿದ್ರು, ಅದು ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ. ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ, ಅದ್ರ ಬಗ್ಗೆ ಜನ ಮಾತಾಡಿಲ್ಲ. ಅದು ನಾನು ಆಗ್ಲೂ ಕೂಡ ಹೇಳಿದ್ದೆ, ವೋಟ್ ಚೋರಿ ಮೀಡಿಯಾದಲ್ಲಿ ಹೈಪ್ ಆಗಿರ್ಬೋದು, ಬಟ್ ಜನರ ಗ್ರೌಂಡ್ ಅದ್ರ ಬಗ್ಗೆ ಜಾಸ್ತಿ ಮ್ಯಾಟರ್ ಆಗಿಲ್ಲ. ಎಲೆಕ್ಷನ್ ಅಲ್ಲಿ ಬಿಹಾರ ಜನರಿಗೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಾಗಿದೆ. ಈಗ ಅಕಾಡೆಮಿಕ್ ಡಿಸ್ಕಷನ್ಗೆ SIR ಬಗ್ಗೆ ಅಥವಾ ವೋಟ್ ಚೋರಿ ಬಗ್ಗೆ ಮಾಡ್ಬೋದು, ಅಕಾಡೆಮಿಕ್ ಡಿಸ್ಕಷನ್ ಮಾಡ್ಬೋದು, ಅದು ಬೇರೆ ತಪ್ಪೇನಲ್ಲ. ಇಲ್ಲಿ ಈಗ 160 ಸೀಟ್ ನಿಮ್ಮ ಚಾನೆಲ್ ಅಲ್ಲಿ ನೀವೀಗ ತೋರಿಸ್ತಾ ಇದ್ದೀರಿ. ಇದೊಂದು ಫಾರ್ಮಿಡಬಲ್ ಮೆಜಾರಿಟಿ ನಂಬರ್ ಇದು. ಬಹುತೇಕ ಪತ್ರಕರ್ತರು ಎಕ್ಸ್ಪೆಕ್ಟ್ ಮಾಡಿದ್ದು 130, 140 ಬರ್ಬೋದು. 160ಕ್ಕೆ ಹೋಗ್ತಾ ಇದೆ, ಆ ಸಂಖ್ಯೆ ಕಡಿಮೆನೂ ಆಗ್ಬೋದು. ಆದ್ರೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ 3 ಫ್ಯಾಕ್ಟರ್ಸ್ ಬಹಳ ಮುಖ್ಯ ಕಾರಣ ಆಗುತ್ತೆ. ಒಂದು, ನಾನು ಆಗ್ಲೇ ನಿಮಗೆ ಹೇಳಿದಾಗೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಸಾರಿ ನೋಡಿ, ಈಗ ಬಿಜೆಪಿ ಇಲ್ಲಿಯವರೆಗೂ ಕೂಡ ಟ್ರೆಂಡ್ ಪ್ರಕಾರ ಅತಿ ದೊಡ್ಡ ಪಾರ್ಟಿಯಾಗಿ ಮುನ್ನುಗ್ತಾ ಇತ್ತು. ಆದ್ರೆ ಈಗ JDU ಗೇನ್ ಆಗಿದೆ. ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶವನ್ನ ಗಮನಿಸಿದ್ರೆ ಒನ್ನಲ್ಲ ಡಬಲ್ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ನೋಡಿ. 76 ಕ್ಷೇತ್ರಗಳಲ್ಲಿ JDU ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಲ್ಲಿ ನಮ್ಮ ಹತ್ರ ಒಂದಷ್ಟು ಅಂಕಿಅಂಶಗಳನ್ನ ಗಮನಿಸ್ತಾ ಇದೀವಿ. ಬಿಜೆಪಿ 79ಕ್ಕೆ ಹೋಯ್ತು, ಈಗ 70 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೊ RJD ಪಾರ್ಟಿ 3ನೇ ಸ್ಥಾನಕ್ಕೆ ಬಂದು ನಿಂತಿರೋದು. 3ನೇ ಸ್ಥಾನದಲ್ಲಿ ಇದು ಹೇಳಕ್ಕಾಗಲ್ಲ. ನಾವು ವೀಕ್ಷಕರ ನೋಡಿ, ಇದು ಟ್ರಯಲ್ ಅಷ್ಟೇ, ಈ ಕ್ಷಣದ ಟ್ರೆಂಡ್ ಅಷ್ಟೇ. ಇದು ಚೇಂಜಸ್ ಆಗ್ತಾ ಇರುತ್ತೆ, ಏರಿಳಿಕೆ ಆಗ್ತಾ ಇರುತ್ತೆ. ಪ್ರತಿಯೊಂದು ಹಂತದ ಸುತ್ತಿನಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ನಂಬರ್. ಆದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದು 12 ಗಂಟೆ ನಂತರವೇ. ಆದ್ರೆ ಏನ್ ನೀವು ನೋಡ್ತಾ ಇದ್ದೀವಿ ಜಸ್ಟ್ ನಂಬರ್ಸ್ ಅಷ್ಟೇ, ನಂಬರ್ಸ್. ರಾಘವ್ ಶರ್ಮಾ ಸರ್, ನೀವು ಹೇಳ್ತಾರೆ 3 ಕಾರಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಅವರು ಪಾಪ್ಯುಲರ್ ಯಾಕಿದ್ದಾರೆ ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೇನೆ ಅಲ್ಲಿ. ಅದು ಮತ್ತೆ ಅನೇಕ ಪತ್ರಕರ್ತರಲ್ಲಿ ಹೋದವರು, ಇವನು ರಾಷ್ಟ್ರೀಯ ಪತ್ರಕರ್ತರು ಕೂಡ ನಿತೀಶ್ ಕುಮಾರ್ ಈಗಲೂ ಕೂಡ ಜನರನ್ನ ಒಂದು ಸೇಫ್ ಗಾರ್ಡಿಯನ್ ಅಂತಾರ ಟ್ರೀಟ್ ಮಾಡ್ತಾರೆ ಅಂತ. ಒಬ್ಬ ಹಿರಿಯ ವ್ಯಕ್ತಿ ನಮ್ಮನ್ನು ಗಾರ್ಡ್ ಮಾಡುವಂತ ವ್ಯಕ್ತಿ ಅನ್ನೋ ಫೀಲಿಂಗ್ ಅನೇಕ ಜನರಲ್ಲಿದೆ. ಇನ್ನೊಂದು ಸೆಕೆಂಡ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಅಂತಂದ್ರೆ, ಸಾರಿ ಟು ಇಂಟರಪ್ಟ್, ಎಷ್ಟು ಮಟ್ಟಿಗೆ ಅಂತಂದ್ರೆ ಇವನ್ ಸ್ವತಃ ಮೋದಿ ಅವರು ಅಥವಾ ಇನ್ಯಾರೋ ಬಿಜೆಪಿ ಅವರು ಬಯಸಿದ್ರು ಕೂಡ ನಿತೀಶ್ ಕುಮಾರ್ ಅವ್ರನ್ನ ಅಲ್ಲಾಡ್ಸೋದಕ್ಕೆ ಆಗ್ಲಿಲ್ಲ, ಅವ್ರನ್ನ ಮುಟ್ಟಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಂದು, ಜನರು ಹೇಗೆ ಅವರನ್ನ ಡಿಫೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್ ಕೆಲವು ಟಿವಿ ಇಂಟರ್ವ್ಯೂ ಕೂಡ ಹೇಳಿದ್ರು, ಅವ್ರ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಮೆಂಟಲಿ ಅಬ್ನಾರ್ಮಲ್ ಇದ್ದಾರೆ ಅಂತ ಹೇಳಿದ್ರು. ತೇಜಸ್ವಿ ಯಾದವ್ 2-3 ಸರ್ತಿ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದ್ರು. ಆದ್ರೆ ಯಾವಾಗ ಅವರು ಪ್ರಚಾರ ಕಣದಲ್ಲಿ ಬಹಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಿದ್ರಲ್ಲ, ಆವಾಗ ಅದನ್ನ ಇದು ಮಾಡಿದ್ರು, ನಿಲ್ಸ್ಬಿಟ್ರು. ಆ ರೀತಿ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳೋದನ್ನ ಯಾಕೆ ಗೊತ್ತಾಯ್ತು, ಇಲ್ಲ ಇವರು ಸರಿ ಇದ್ದಾರೆ ಅಂತ ಹೇಳೋದನ್ನ. ಮತ್ತೆ ಜನರ ಹತ್ರ ಮಾತಾಡಿದ ಕೂಡ ಜನರು ಸ್ಟೇಬಲ್ ಆಗಿದೆ ಅಂತ ನಿಲ್ಸಿದ್ದ, ಅಥವಾ ಭಯ ಶುರುವಾಯ್ತಾ, ಎಲ್ಲಿ ನಮಗೆ ವುಮೆನ್ಸ್ ಹೋಟ್ ನಮಗೆ ಸಿಗೋದಿಲ್ವ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದನ್ನ ನಿಲ್ಸಿದ್ರು. ಅದು ಜನರಿಗೆ ಇಷ್ಟ ಆಗ್ಲಿಲ್ಲ. ನೀವು ಈ ರೀತಿ ಅವರನ್ನ ಜನರೇ ಡಿಫೆಂಡ್ ಮಾಡಿದ್ರು, ಇಲ್ಲ ಮಾನಸಿಕವಾಗಿ ಅವ್ರು ಸರಿ ಇದ್ದಾರೆ, ಮೀಡಿಯಾ ಹೈಪ್ ಅಂತ ಹೇಳಿ ಅಂತ ಮಾತುಗಳನ್ನ ಜನರು ಹೇಳ್ತಿದ್ದಾರೆ, ನಾನು ಕೇಳಿದ್ದೇನೆ. ಆಯ್ತಾ? ಸೊ ಹಾಗಾಗಿ ಇನ್ನೊಂದು ಮೋದಿ ಫ್ಯಾಕ್ಟರ್ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2020 ಕೊರೋನಾ ಮಹಾಮಾರಿ ನಂತರ ನಡೆದಿರುವಂತಹ ಪ್ರಥಮ ಚುನಾವಣೆ. ಎಲ್ಲಿ ಪ್ರಥಮ ಚುನಾವಣೆ ಅಂದ್ರೆ ಪ್ರಥಮ ವಿಧಾನಸಭೆ ಚುನಾವಣೆ. ಈ ಚುನಾವಣೆಯಲ್ಲೂ ಕೂಡ ಗ್ರಾಮೀಣ ಇಲಾಖೆಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಗರೀಬ್ ಕಲ್ಯಾಣಲ್ಲಿ ನೀಡ್ತಿರುವಂತಹ ಅನಾಜ್ ಅಥವಾ ಅಕ್ಕಿ, ದವಸ ಧಾನ್ಯಗಳ ಬಗ್ಗೆ ಚರ್ಚೆ ಆಗಿದೆ. ನಮ್ಮನ್ನ ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ನಮಗೆ 5 ಕಿಲೋ ಅಕ್ಕಿ ಸಿಗ್ತಾ ಇದೆ ಅನ್ನೋದು. ಅಲ್ಲೂ ಕರಪ್ಷನ್ ಆಗಿದೆ, 4 ಕಿಲೋ ಸಿಗ್ತಾ ಇದೆ ಅಂತ ಕೆಲವರಿಗೆ. 1 ಕಿಲೋ ಆ ಡೀಲರ್ ತೆಗೆದಿಡೋದು ಅವ್ನು ಬೇರೆ ಕಮ್ಯುನಿಟಿ ಅವ್ರಿಗೆ ಕೊಡೋದಂತೆ. ಅಂದ್ರೆ ಜಾತಿ ಹೆಂಗಿದೆ ನೋಡಿದ್ರಲ್ಲಿ ಅಂತ. ಸೊ ಅದು ವರ್ಕೌಟ್ ಆಗಿದೆ. ಅವರಿಗೆ ಅಕ್ಕಿ ಸಿಗ್ತಾ ಇದೆ, ನಮಗೆ ತಿನ್ಲಿಕ್ಕೆ ಆಹಾರ ಸಿಗ್ತಾ ಇದೆ. ಹಂಗೆ ಬಿಹಾರ NDA ದೋಸ್ತಿಗಳಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. 160ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ NDAಗೆ ಮುನ್ನಡೆ. ನೋಡಿ, ಮ್ಯಾಜಿಕ್ ನಂಬರ್ ಎಷ್ಟು, 122. ಆದ್ರೆ NDA ಮುನ್ನಡೆಯನ್ನು ಕಾಪಾಡ್ಕೊಳ್ತಾ ಇರೋದು 162 ಕ್ಷೇತ್ರಗಳಲ್ಲಿ. ದೆಹಲಿ ಸ್ಫೋಟ ಹಿನ್ನೆಲೆಯಲ್ಲಿ ಒಂದು ಕಡೆ ಗೆಲುವಿನ ಬಳಿಕ ವಿಜಯೋತ್ಸವಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇವತ್ತು ಎಲ್ಲರೂ ಅಂದ್ಕೊಂಡಿದ್ದು, ಇವತ್ತು ಸಂಜೆ ಒಂದು ವೇಳೆ ಬಿಹಾರದಲ್ಲಿ ಅಭೂತಪೂರ್ವವಾದಂತ ಗೆಲುವು NDAಗೆ ಸಿಕ್ಕಿದೆ ಆದ್ರೆ
ಅದಕ್ಕೆ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧ ಆಗ್ತಾ ಇದ್ದಿದ್ದು ದೆಹಲಿಯಲ್ಲಿ. ಆದ್ರೆ ಇವತ್ತು ಬಿಜೆಪಿ ಬ್ರೇಕ್ ಹಾಕಿದೆ. ನಾವು ಸಂಭ್ರಮಾಚರಣೆಯನ್ನ ಮಾಡೋದಿಲ್ಲ. ದಟ್ ಮೇಕ್ ಸೆನ್ಸ್. ನಾವು ಒಂದು ಸ್ಫೋಟ ಆಗಿರುವಂತ ಹಿನ್ನೆಲೆಯಲ್ಲಿ ನಾವು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ. ಅದ್ ಹೇಗೆ ಮೇಡಮ್? It was because of the differences between BJP and JDU. ಕಾಂಗ್ರೆಸ್ ನಂಬರ್ ಬಗ್ಗೆ ಮಾತಾಡಿ. ಕಾಂಗ್ರೆಸ್ ನಂಬರ್ ನೋಡಿ.